ಮಕ್ಕಳೇ, ಇವತ್ತು ಶೀರ್ಷಿಕೆ 4 ಚತುರ್ಭುಜಗಳ ಪರಿಚಯ. ಚತುರ್ಭುಜದ ಎಲ್ಲ ಕಲ್ತಿದ್ದೀರಾ ನೀವು. ಇದು ನಿಮ್ಗೆ ತುಂಬ ಈಸಿಯಾದ ಲೆಸನ್ ಅಂತ ನಾನು ತಿಳ್ಕೊಳ್ತೀನಿ. ನಿಮ್ಮ ತರಗತಿ ಕೋಣೆಯಲ್ಲಿ ಚತುರ್ಭುಜಗಳನ್ನು ಹೋಲುವಂತ, ಚತುರ್ಭುಜ ಅಂತ ಚತುರ್ ಹೇಳಿ ಹೆಸರಲ್ಲೇ ಇದೆ. ಚತುರ್ ಅಂದ್ರೆ 4 ಭುಜಗಳಿರುವಂತಹ ಆಕೃತಿಗಳು, 4 ಸೈಡ್ಸ್ ಇದ್ರೆ ಅದನ್ನ ಚತುರ್ಭುಜ ಅಂತ ಹೇಳ್ತೀವಿ. ಈಗ ನಾವು ನೋಡ್ತೀವಿ, ಕಪ್ಪು ಹಲಗೆ ನೋಡ್ತೀವಲ್ವಾ, ಕಪ್ಪು ಹಲಗೆ, ಪುಸ್ತಕ, ಮತ್ತೆ ಸ್ಕೇಲ್ ನೋಡಿದ್ರು ಅದು 4 ಭುಜ ಇದೆ ನೋಡಿ. ಮತ್ತೆ ಕಂಪಸ್ ಬಾಕ್ಸ್, ಗೋಡೆ, ನೆಲ, ಬಾಗಿಲು, ಮತ್ತೆ ಕಿಟಕಿದು ಬಾಗಿಲು, ಡೆಸ್ಕ್ ಮೇಲೆ ನಾವು ಬರೆಯುವಂತ ಡೆಸ್ಕ್ ಇದೆಯಲ್ಲ ನಿಮ್ಮ ಕ್ಲಾಸಲ್ಲಿ, ಟೇಬಲ್ ಇದೆಯಲ್ಲ, ಅದ್ರ ಮೇಲೇನು ಅದು ಸಹ ಯಾವ ಇದನ್ನು ಹೊಂದಿದೆ, ಶೇಪ್ ಅನ್ನು ಹೊಂದಿದೆ, ಚತುರ್ಭುಜದ ಆಕೃತಿಯನ್ನು ಹೊಂದಿದೆ. ಇಲ್ಲಿ ನಿಮ್ಗೆ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ಕೊಟ್ಬಿಟ್ಟು ಈ ಚಿತ್ರವನ್ನ ಏನ್ ಬರಿಬೇಕಂದ್ರೆ 4 ಬಾಹುಗಳು ಬರೀರಿ ಅಂತ. ನಿಮಗೆ ಬಾಹು ಎಲ್ಲರೂ ಬರುತ್ತೆ ಅಂತ ಯೋಚನೆ ಮಾಡ್ತೀನಿ. ಎ ಬಿ, ಈ ಲೈನ್ ಅನ್ನ ಬಾಹು ಅಂತ ಹೇಳ್ತಾರೆ. ಎ ಬಿ, ನೆಕ್ಸ್ಟ್ ಬಿ ಸಿ, ಆಮೇಲೆ ಸಿ ಡಿ, ಡಿ ಇದನ್ನ ಬರ್ದಿದ್ದೀನಿ. 2 ಕರ್ಣಗಳು, 4 ಬಾಹು ಆಯ್ತು. ಕರ್ಣ ಅಂತ ಹೇಳಿದ್ರೆ ಹೀಗೆ ಅಭಿಮುಖ ಆಪೋಸಿಟ್ ಆಗಿ, ಅಂದ್ರೆ 2ಕ್ಕೂ ಆಪೋಸಿಟ್ ಆಗಿದೆ ಅಲ್ವಾ, ಈ ಶೃಂಗಗಳನ್ನ ಸೇರಿಸಿ, ಶೃಂಗ ಅಂತ ಹೇಳಿದ್ರೆ ಈ ಪಾಯಿಂಟ್ ಅನ್ನ ಸೇರಿಸುವಂತಹ ರೇಖೆಗೆ ಕರ್ಣ ಅಂತ ಹೇಳ್ತಾರೆ. ಎ ಸಿ ಮತ್ತೆ ಬಿ ಡಿ ಅಂತೇಳಿ ಕರ್ಣ. ಚತುರ್ಭುಜದ 4 ಕೋನಗಳು ನೋಡಿ. ಚತುರ್ ಅಂದ್ರೆ 4, ಅದಕ್ಕೆ 4 ಕೋನ ಇರ್ತದೆ, 4 ಬಾಹು ಇರ್ತದೆ. ಈ ಕೋನವನ್ನು ಓದೋದು ಫಸ್ಟ್ ನೋಡ್ಬೇಕು. ಮೊದಲನೇ ಕೋನ ಅವ್ರು ಕೊಟ್ಟಿದ್ದಾರೆ ಡಿ ಎ ಬಿ ಅಂತ. ಆಗ ಕೋನ ಯಾವುದನ್ನ ಹೇಳ್ದಂಗಾಯ್ತು, ನಾವು ಎ ಕೋನವನ್ನ ಹೇಳ್ದಂಗಾಯ್ತು. ಈಗ ಬಿ ಕೋನ ಹೇಳ್ಬೇಕಾದ್ರೆ ಇದು ಮಧ್ಯದಲ್ಲಿ ಬರ್ಬೇಕು ಮಕ್ಕಳೇ. ಆಗ ಎ ಬಿ ಸಿ ಅಂತ ಓದ್ಬೇಕು. ಈಗ ನಾನು ಸಿ ಕೋನವನ್ನು ಓದ್ಬೇಕಂದ್ರೆ ಬಿ ಸಿ ಡಿ. ಯಾವ್ದು ಮಧ್ಯದಲ್ಲಿ ಬಂದಿದೆ? ಮಧ್ಯದಲ್ಲಿ ಸಿ ಬಂದಿದೆ. ಆಗ ಸಿ ಕೋನವನ್ನು ಓದಿದಂಗಾಯ್ತು. ಈಗ ಡಿ ಕೋನವನ್ನು ಓದ್ಬೇಕು ಅಂದ್ರೆ ಏನ್ ಬರಬೇಕು? ಸಿ ಡಿ ಎ ಅಂತ ಬರಬೇಕು. ಎ ಡಿ ಸಿ ಅಂತ ಬರೆದ್ರೆ ತಪ್ಪೇನಲ್ಲ. ಮಧ್ಯದಲ್ಲಿ ಡಿ ಬಂದಿದೆ, ಅದರಿಂದ ಈ ರೀತಿ ಎ ಡಿ ಸಿ ಅಂತ ಬೇಕಾದ್ರೂ ಬರಿಬಹುದು, ಸಿ ಡಿ ಎ ಅಂತ ಬೇಕಾದ್ರೂ ಬರಿಬಹುದು. ಮಕ್ಕಳೇ, ಓದೋದು ಈಸಿ ಮಾಡ್ಲಿಕ್ಕೋಸ್ಕರ ನಾವು ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಗಡಿಯಾರ ಹೋಗುವ ಹೀಗೆ ತಗೊಂಡೋಗಿದ್ದೀವಿ. ಆಗ ನಮ್ಗೆ ಈಸಿಯಾಗಿ ಓದ್ಲಿಕ್ಕಾಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಡಿ ಎ ಬಿ ಮತ್ತೆ ಎ ಬಿ ಸಿ, ಕೋನ ಬಿ ಸಿ ಡಿ, ಕೋನ ಸಿ ಡಿ ಎ ಅದನ್ನ ಬರ್ದಿದ್ದೀನಿ, ನೋಡ್ಕೊಳ್ಳಿ. ಕರ್ಣಗಳು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತೆ, ಕಟ್ ಮಾಡ್ತದಲ್ವಾ, ಅದನ್ನ ಬರ್ದಿದ್ದೀನಿ. ಕರ್ಣವು ನೋಡಿ 2 ತ್ರಿಭುಜ ಆಗಿದೆ. ಇದನ್ನ ಹೀಗೆ ಮುಚ್ಚಿದ್ರೆ ಇದೊಂದು ತ್ರಿಭುಜ, ಮೇಲೆದೊಂದು ತ್ರಿಭುಜ ಅಲ್ವಾ, ಇಷ್ಟು ತ್ರಿಭುಜ. ಆಮೇಲೆ ಇದನ್ನ ಮರ್ತು ಇದನ್ನ ನೋಡ್ಕೊಂಡ್ರೆ ಕೆಳಗೆದು ಒಂದು ತ್ರಿಭುಜ ಅಲ್ವಾ. ಈ ಲೈನ್ ಅನ್ನ ಮರ್ತು ಬಿಟ್ರೆ ನೀವು 2 ತ್ರಿಭುಜ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದನ್ನ ಬರ್ದಿ 2 ತ್ರಿಭುಜಗಳಾಗಿ ವಿಭಾಗಿಸುತ್ತೆ. ಚತುರ್ಭುಜದ ಒಳಕೋನಗಳ ಮೊತ್ತ, ನಿಮ್ಗೆ ಗೊತ್ತು, ತ್ರಿಭುಜದ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. 2 ತ್ರಿಭುಜ ಇರೋದ್ರಿಂದ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಎಷ್ಟು ಬರ್ತದೆ? 360 ಡಿಗ್ರಿ ಬರ್ತದೆ ಮಕ್ಕಳೇ. ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಕೋನವನ್ನ ಮಾರ್ಕ್ ಮಾಡ್ಕೋಬೇಕು ಮಕ್ಕಳೇ. ಈ ಆಕ್ಟಿವಿಟಿಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಚತುರ್ಭುಜ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, 4 ಬಾಹುಗಳು ಇರುವಂತಹ ಒಂದು ಚಿತ್ರ. ಅದನ್ನ ಬಿಡಿಸ್ಕೊಂಡು ನಿಮ್ ಕೈವಾರ ತಗೊಂಡು ಒಂದೇ ಅಳತೆ, ಇದು ಯಾವ ಅಳತೆ ಇದೆಯೋ ಅಂತ ನೋಡ್ಕೊಳ್ಬೇಕು. ಒಂದು ಅಳತೆಯಲ್ಲಿ ಈ ರೀತಿಯ ಇದನ್ನ ಬಿಡಿಸ್ಬೇಕು, ಕಂಸನ್ನು ರಚಿಸಬೇಕು. ಅದೇ ತರ ಇಲ್ಲಿ ಸಹ ಬಿಡಿಸ್ಬೇಕು, ಅಳತೆ ಚೇಂಜ್ ಮಾಡಬೇಡಿ, ಈ ರೀತಿ ಬಿಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಕಲರ್ ಅನ್ನ ಹಾಕೊಳ್ಳಿ, 4ಕ್ಕೂ ಕಲರ್ನ ಹಾಕೊಳ್ಳಿ. ಅದೇ ಅಳತೆಯ ಒಂದು ವೃತ್ತವನ್ನ ಇಲ್ಲಿ ರಚಿಸ್ಕೊಳ್ಳಿ. ವೃತ್ತ ಕೇಂದ್ರ ಇಟ್ಕೊಂಡು ಒಂದೇ ಇದನ್ನ ಇರುವಂತಹ ಒಂದು ಅಳತೆಯ ಒಂದು ವೃತ್ತವನ್ನು ರಚಿಸ್ಕೊಳ್ಳಿ. ಆಮೇಲೆ ಇದನ್ನ ಕಟ್ ಮಾಡಿ, ಈ ಪೀಸಸ್ ನ ಕಟ್ ಮಾಡಿ ಇದ್ರೊಳಗೆ ಇಟ್ಟಾಗ ಇದ್ರೊಳಗೆ ಐಕ್ಯ ಆಗ್ತದೆ ಅಂದ್ರೆ ಇದು ಕರೆಕ್ಟ್ ಆಗಿ ಇದನ್ನ ಫಿಲ್ ಮಾಡ್ತದೆ. ಅಂದ್ರೆ 360 ಡಿಗ್ರಿ ಆಂಗಲ್ ಇರ್ತದೆ ಅಂತ. ಈ ಆಂಗಲ್ ಈ 4 ಆಂಗಲ್ ಅನ್ನ ಸೇರಿಸಿದಾಗ, ಆಂಗಲ್ ಅಂದ್ರೆ 4 ಕೋನಗಳನ್ನ ಸೇರಿಸಿದಾಗ ಎಷ್ಟು ಬರ್ತದೆ? 360 ಡಿಗ್ರಿ. ಅಂದ್ರೆ 360 ಡಿಗ್ರಿ ಬರ್ತದೆ ಅಂತ ಹೇಳೋದಕ್ಕೆ ಇದೇನು ಅಂತ ಹೇಳಿದ್ರೆ, ಈ ವೃತ್ತದೊಳಗೆ ಏನಾಗ್ತದೆ, ಕರೆಕ್ಟ್ ಆಗಿ ಕೂತ್ಕೊಳ್ತದೆ. ಮಾಡಿ ನೋಡಿ, ಕಮೆಂಟ್ ಮಾಡಿ ಮಕ್ಕಳೇ. ಇಲ್ಲಿ ಕತ್ತರಿಸಿದ ಕೋನದ ಭಾಗಗಳನ್ನು ಜೋಡಿಸಿದಾಗ ನಿಮ್ಗೆ 360 ಡಿಗ್ರಿ ಬಂದೇ ಬರ್ತದೆ. ನೀವು ಮಾಡಿ ನೋಡಿ. ನೆಕ್ಸ್ಟ್, ಒಂದು ಸಾಮಾನ್ಯ ಶೃಂಗವನ್ನು ಹೊಂದಿರುವ 2 ಬಾಹುಗಳನ್ನು ಪಾರ್ಶ್ವಬಾಹುಗಳು ಅಂತ ಹೇಳ್ತಾರೆ. ಪಾರ್ಶ್ವಬಾಹುಗಳು ಅಂತ ಹೇಳಿದ್ರೆ ಇದು ಮಕ್ಕಳೇ, ಇದು ಪಕ್ಕದ ಬಾಹುಗಳು. ಇದು ಸಾಮಾನ್ಯ ಬಿಂದುವನ್ನ ಹೊಂದಿದೆ. ಇದೆರಡು ಎಂತಹ ಬಾಹುಗಳು? ಪಾರ್ಶ್ವಬಾಹುಗಳು. ಇಲ್ಲಿ ತಗೊಂಡ್ರೆ ಇದು ಒಂದು ಸಾಮಾನ್ಯ ಶೃಂಗ, ಇದಕ್ಕೆ 2 ಪಾರ್ಶ್ವಬಾಹು, ಈಚೆ ಇರುವಂತದ್ದು ಏನಂತ ಹೇಳ್ತೀವಿ? ಪಾರ್ಶ್ವಬಾಹು ಅಂತ ಹೇಳ್ತೀವಿ. ಇದು ಒಂದು ಸಾಮಾನ್ಯ ಶೃಂಗ, ಇದರ ಪಾರ್ಶ್ವಬಾಹು ಯಾವುದು? ಈ ಕಡೆ ಇರುವಂತದ್ದು. ಅರ್ಥ ಆಯ್ತಲ್ವಾ? ಪಾರ್ಶ್ವಬಾಹು ಅಂತ ಹೇಳಿದ್ರೆ ಏನು ಅಂತ. ನೆಕ್ಸ್ಟ್ ಮಕ್ಕಳೇ, ಪಾರ್ಶ್ವ ಕೋನಗಳು. ಪಾರ್ಶ್ವ ಕೋನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ,
ಎರಡು ಕೋನಗಳು ಒಂದು ಸಾಮಾನ್ಯ ಬಾಹುವನ್ನು ಹೊಂದಿದ್ರೆ, ನೋಡಿ ಇದೊಂದು ಬಾಹು, ಇಲ್ಲೊಂದು ಕೋನ, ಇಲ್ಲೊಂದು ಕೋನ ಇದೆ. ಇದೆರಡು ಕೋನವನ್ನ ಏನಂತ ಹೇಳ್ತೀವಿ? ಪಾರ್ಶ್ವ ಬಾಹು ಅಂತ ಹೇಳ್ತೀವಿ, ಕೋನ ಅಂತ ಹೇಳ್ತೀವಿ. ನೋಡಿ, ಪಾರ್ಶ್ವ ಕೋನ ಅಂದ್ರೆ ಒಂದು ಲೈನ್ ಮೇಲೆ, ಒಂದು ಬಾಹುವಿನ ಮೇಲೆ ಇರುವಂತಹ ಎರಡು ಕೋನಗಳು. ಆಗ ಈ ಲೈನ್ ತಗೊಂಡಾಗ ಯಾವುದು ಪಾರ್ಶ್ವ ಕೋನಗಳು? ಕೋನ ಬಿ ಮತ್ತೆ ಕೋನ ಎ. ಇಲ್ಲಿ ತಗೊಳ್ಳಿ, ಈ ಫಿಗರ್ ಅನ್ನು ನೋಡಿ, ಇದರಲ್ಲಿ ಯಾವುದು ಪಾರ್ಶ್ವ ಕೋನಗಳು? ಇದು ಒಂದು ಬಾಹು, ಈ ಬಾಹುವಿನ ಮೇಲೆ ಎರಡು ಕೋನ ಇದೆ, ಎ ಮತ್ತೆ ಬಿ ಏನು ಪಾರ್ಶ್ವ ಕೋನಗಳು. ಅದೇ ತರ ಈ ಲೈನ್ ಅನ್ನ ತಗೊಳ್ಳಿ, ಈ ಲೈನ್ ಅನ್ನ ತಗೊಂಡಾಗ ಬಿ ಮತ್ತು ಸಿ ಪಾರ್ಶ್ವ ಕೋನಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಲೈನ್ ಅನ್ನ ತಗೊಂಡಾಗ ಈ ಲೈನ್ ನಲ್ಲಿ ಬರುವಂತದ್ದು ಸಿ ಮತ್ತು ಟಿ ಅಥವಾ ಡಿ ಮತ್ತು ಸಿ, ಎಂತಹ ಕೋನಗಳು? ಪಾರ್ಶ್ವ ಕೋನಗಳು. ಈ ಚಿತ್ರದಲ್ಲಿ ಕೊಟ್ಟಿರುವ ABCD ಚಿತ್ರದಲ್ಲಿ ಎರಡು ಜೊತೆ ಪಾರ್ಶ್ವ ಬಾಹುಗಳನ್ನ ಬರೀರಿ. ಈಗ ಪಾರ್ಶ್ವ ಬಾಹು ಅಂತ ಕಲ್ತಿದ್ದೀರಾ ಮಕ್ಕಳೇ. ಈ ಪಾರ್ಶ್ವ ಬಾಹು, ಪಾರ್ಶ್ವಕೋನ ನಿಮಗೆ ಎಲ್ಲಿ ಗಂಟನೂ ಬೇಕಾಗುತ್ತೆ, 10ನೇ ಕ್ಲಾಸ್ ಗಂಟನೂ ಬೇಕಾಗುತ್ತೆ ಲೆಕ್ಕ ಮಾಡುವಾಗ. ಅರ್ಥ ಆಯ್ತಲ್ವಾ? ಅದಕ್ಕೆ ಪರ್ಫೆಕ್ಟ್ ಆಗಿರ್ಬೇಕು. ಪಾರ್ಶ್ವ ಬಾಹು ಅಂದ್ರೇನು, ಪಾರ್ಶ್ವ ಕೋನ ಅಂದ್ರೇನು ಗೊತ್ತಾಗಿಲ್ಲದ್ರೆ ಪುನಃ ಒಂದ್ಸಲ ರಿಪೀಟ್ ಮಾಡಿ, ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಎರಡು ಜೊತೆ ಪಾರ್ಶ್ವ ಬಾಹುಗಳು ಅಂತ. ಪಾರ್ಶ್ವ ಅಂದ್ರೆ ಏನಂತ ಗೊತ್ತಿದೆಯಲ್ಲ, ಒಂದು ಶೃಂಗವನ್ನು ಹೊಂದಿರಬೇಕು. ಆಗ ಒಂದು ಶೃಂಗವನ್ನು ಹೊಂದಿರುವಂತಹ ಎರಡು ಬಾಹುಗಳು, ಇದೆರಡು ಬಾಹುಗಳು. ಅದನ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ನಾನು AD ಮತ್ತು AB ಅನ್ನ ತಗೊಂಡಿದ್ದೀನಿ. ಇಲ್ಲಿ ಯಾವುದು ಶೃಂಗ? ಶೃಂಗ AD ಮತ್ತು AB. ಈ ಶೃಂಗನ ತಗೊಂಡಾಗ ಯಾವ್ದು ಹೇಳ್ಬೋದು ನಾನು? AB ಮತ್ತು BC ಅಂತ ಹೇಳ್ಬೋದು. ಈ ಶೃಂಗ ತಗೊಳ್ಳಿ, ಆಗ ನಾನು ಯಾವ್ದನ್ನ ಹೇಳ್ಬೋದು? BC ಮತ್ತು DC ಅಂತ ಹೇಳ್ಬೋದು. DC ಅಂತಾನು ಹೇಳ್ಬೋದು, CD ಅಂತಾನು ಹೇಳ್ಬೋದು. ನೀವೇ ಬರೀಲಿಕ್ಕೆ ನೋಡಿ, ಇದರಲ್ಲಿ ಎಷ್ಟು ಜೊತೆ ಶೃಂಗ ಬರಿಬಹುದು ಅಂದ್ರೆ 4 ಜೊತೆ ಪಾರ್ಶ್ವ ಬಾಹುಗಳನ್ನ ಬರಿಬಹುದು. ನಾನಿಲ್ಲಿ 2 ಜೊತೆ ಬರೆದಿದ್ದೀನಿ, ನೀವು ಇನ್ನೆರಡು ಜೊತೆ ಪಾರ್ಶ್ವ ಬಾಹುವನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವು ಖಂಡಿತ ಬರೀತೀರಾ. ಓಕೆ, ನೆಕ್ಸ್ಟ್ ಎರಡು ಜೊತೆ ಅಭಿಮುಖ ಬಾಹುಗಳನ್ನ ಬರೀರಿ. ಅಭಿಮುಖ ಅಂದ್ರೆ ಆಪೋಸಿಟ್ ಆಗಿರುವಂತಹ ಬಾಹುಗಳು ಮಕ್ಕಳೇ. ಆಗ ಆಪೋಸಿಟ್ ಯಾವುದು? ಇದಕ್ಕೆ ಇದು ಆಪೋಸಿಟ್, ಅಭಿಮುಖ, ಮುಖಕ್ಕೆ ಮುಖ ಇರುವಂತದ್ದು. ಆಗ AB ಮತ್ತೆ DC. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಯಾವುದು? AD ಮತ್ತು BC. ಇಷ್ಟೇ ಬರೋದು. ನೆಕ್ಸ್ಟ್ 4 ಜೊತೆ ಪಾರ್ಶ್ವ ಕೋನಗಳು. ಪಾರ್ಶ್ವ ಕೋನಗಳು ಅಂತ ಹೇಳಿದೀನಿ, ಒಂದು ಲೈನ್ ಮೇಲೆ ಆಚೆ ಈಚೆ ಇರುವಂತಹ ಕೋನಗಳನ್ನ ಏನಂತ ಹೇಳ್ತೀವಿ? ಪಾರ್ಶ್ವ ಕೋನಗಳು. ನೋಡಿ ಮಕ್ಕಳೇ, ಯಾವುದೇ ಒಂದು ಗಣಿತ ಕಲಿಬೇಕಾದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಂಡಿರ್ಬೇಕು, ಮದರ್ ಟಂಗ್ ಅಲ್ಲಿ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ತುಂಬಾ ಈಸಿ ಆಗುತ್ತೆ. ಯು ಮೇ ಬಿ ಎ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆರ್ ಹಿಂದಿ ಮೀಡಿಯಂ ಸ್ಟೂಡೆಂಟ್, ಎನಿಥಿಂಗ್, ಕನ್ನಡ ಮೀಡಿಯಂ ಸ್ಟೂಡೆಂಟ್. ನೀವು ಮಾತಾಡೋದು ಮರಾಠಿ ಭಾಷೆ ಆಗಿದ್ರೆ ಅಥವಾ ಕನ್ನಡ ಆಗಿದ್ರೆ, ಮಲಯಾಳಂ ಆಗಿದ್ರೆ, ಹಿಂದಿ ಆಗಿದ್ರೆ, ಕೂರ್ಗಿ ಆಗಿದ್ರೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಮದರ್ ಟಂಗ್ ಅಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಏನು ಅಂತಿರೋದನ್ನ ಅರ್ಥ ಮಾಡ್ಕೋಬೇಕು. ಆಗ ನಿಮಗೆ ಮ್ಯಾಥ್ಸ್ ವೆರಿ ಈಸಿ ಆಗುತ್ತೆ. ಓಕೆ, ಈಗ ಎರಡು ಜೊತೆ ಅಭಿಮುಖ ಕೋನಗಳನ್ನ ಹೇಳಿದ್ದೀನಿ. ಅಭಿಮುಖ ಅಂತ ಹೇಳಿದ್ರೆ ಆಪೋಸಿಟ್. ಅರ್ಥ ಆಯ್ತಲ್ವಾ? ಆಪೋಸಿಟ್. ಆಗ ಇದರಲ್ಲಿ ಕೋನ ಓದ್ಲಿಕ್ಕೆ ಹೇಳ್ಕೊಟ್ಟಿದ್ದೀನಿ. ಹೇಗೆ ಓದ್ಬೇಕು? ಈ ಕೋನವನ್ನ ಓದ್ಬೇಕಾದ್ರೆ ABC, ಈ ಕೋನವನ್ನ ಓದೋದು ADC. ಬರ್ದಿದ್ದೀನಿ ನೋಡಿ, ABC, ಕೋನ ABC, ಕೋನ ADC. ನೆಕ್ಸ್ಟ್ ಇದು ಕೋನ BAD. ಆಗ ಎ ಕೋನ ಆಯ್ತು. ನೆಕ್ಸ್ಟ್ BCD ಬರ್ದಿದ್ದೀನಿ ನೋಡಿ, BAD, ಕೋನ BCD. ನಿಮ್ಗೆ ಇದು ಚಿತ್ರ ನೋಡಿದ ತಕ್ಷಣ ನೀವೇ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ, ಯಾಕಂದ್ರೆ ನಿಮ್ಗೆ ಈ ಪಾಠ ತುಂಬಾ ಈಸಿ ಪಾಠ, ಅದಕ್ಕೋಸ್ಕರ. ಈಗ ತ್ರಾಪಿಜ್ಯ ಗೊತ್ತಿಲ್ದಿದ್ರೆ ದಯವಿಟ್ಟು ಸರಿಯಾಗಿ ಕಲ್ತ್ಕೊಳ್ಳಿ. ತ್ರಾಪಿಜ್ಯ ಫಿಗರ್ ಹೇಗೆ ಬರ್ತದೆ ಅಂತ ಹೇಳೋದನ್ನ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಬರ್ದು ಕಲೀರಿ. ತ್ರಾಪಿಜ್ಯ ಬರೋದು ಇದು. ಅರ್ಥ ಆಯ್ತಲ್ವಾ? ಮತ್ತೆ ಪ್ರತಿಯೊಂದ್ರದ್ದು ನಿಮ್ಗೆ ಗುಣಲಕ್ಷಣ ಖಂಡಿತ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲೂ ಇದೆ, ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಈಗ ತ್ರಾಪಿಜ್ಯದ ಫಿಗರ್ ಎಲ್ಲ ಮಾರ್ಕ್ ಮಾಡಿದ್ದೀನಿ, ಬರ್ಕೊಳ್ಳಿ, ಕಲೀರಿ. ನೆಕ್ಸ್ಟ್ ಕೊಟ್ಟಿರುವ ಚತುರ್ಭುಜವನ್ನ, ಇದೊಂದು ಚತುರ್ಭುಜ ಅಂದ್ರೆ 4 ಭುಜಗಳು ಅಷ್ಟೇ ಬರೆದ್ರೆ ಆಯ್ತು. 4 ಅಸಮಬಾಹು, ಯಾವುದು ಒಂದಕ್ಕೊಂದು ಸಮ ಇಲ್ಲ, ಅಸಮಬಾಹುಗಳನ್ನು ಹೊಂದಿದೆ. ಇದರ ಕೋನಗಳೇನಾಗಿದೆ? 360 ಡಿಗ್ರಿ ಗ್ಯಾರಂಟಿ ಆಗಿರುತ್ತೆ. ಕೋನಗಳ ಅಳತೆ ಬೇರೆ ಬೇರೆ ಇದೆ, ಏನು ಕಾಮನ್ ಆಗಿಲ್ಲ. ಆದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಏನು? ಸಮಾನಾಂತರ ಚತುರ್ಭುಜ. ಸಮಾನಾಂತರ ಚತುರ್ಭುಜದ ಗುಣಗಳನ್ನ ನೀವು ಕಲ್ತಿದ್ದೀರಿ. ಏನ್ ಕಲ್ತಿದ್ದೀರಾ? ಅಭಿಮುಖ ಬಾಹುಗಳು. ನೋಡಿ, ಈ ಎರಡೆರಡು ಲೈನ್ ಹಾಕಿದ್ದೀನಲ್ಲ, ಅದು ಅಭಿಮುಖ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ, ಆಪೋಸಿಟ್ ಆಗಿರುವಂತದ್ದು, ಎದುರು ಬದ್ರ ಆಗಿರುವಂತದ್ದು. ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮ. ಈ 2 ಲೈನ್ ಹಾಕಿ 2 ಲೈನ್ ಹಾಕಿದ್ರೆ ಅರ್ಥ ಇದೆರಡು ಸಮ ಅಂತ.
ಇಲ್ಲಿಗೆ ಒಂದು ಲೈನ್ ಹಾಕಿ ಇಲ್ಲಿಗೆ ಒಂದು ಲೈನ್ ಹಾಕಿದ್ರೆ ಅರ್ಥ ಇದೆರಡು ಸಮ ಅಂತ. ಇಲ್ಲಿ ನೋಡಿ ಮಕ್ಕಳೇ, ಇದಕ್ಕೆ ಒಂದು ಇದು ಮಾಡಿದ್ದೀನಿ, ಅಭಿಮುಖ ಕೋನಗಳು ಸಮ, ಇದು ಒಂದೊಂದು ಲೈನ್ ಹಾಕಿದ್ದೀನಿ, ಆಗ ಇದೆರಡು ಸಮ. ಇದಕ್ಕೆ 2 ಲೈನ್ ಹಾಕಿದ್ದೀನಿ, ಅಂದ್ರೆ ಈ ಕೋನವು ಈ ಕೋನಕ್ಕೆ ಸಮ ಅಂತ. ಈ ರೀತಿ ನಿಮ್ಗೆ ಎಕ್ಸಾಮಲ್ಲೂ ಹಿಂಟ್ ಕೊಟ್ಟಿರ್ತಾರೆ, ನಿಮ್ಗೆ ಇದು ಗೊತ್ತೇ ಇರೋದಿಲ್ಲ ಏನಂತ, ಇದು ಸಮ ಅಂತ ಕೊಟ್ಟಿರೋದು ಅಂತಿರೋದು ನಿಮಗೆ, ನೀವು ಅದನ್ನ ಯೋಚನೆನೇ ಮಾಡಲ್ಲ. ಟೀಚರ್ಸ್ 100 ಸಲ ಹೇಳಿರ್ತಾರೆ ನಿಮಗೆ ಸ್ಕೂಲಲ್ಲಿ, ನೀವು ಅದನ್ನು ಸ್ವಲ್ಪ ಸ್ಟಾರ್ಟ್ ಲವಿಂಗ್ ದ ಸಬ್ಜೆಕ್ಟ್ ಅಂಡ್ ಸ್ಟಾರ್ಟ್ ಲವಿಂಗ್ ದ ಟೀಚರ್ಸ್. ಓಕೆ, ನಿಮ್ಮ ಟೀಚರ್ಸ್ ಅನ್ನ ಸ್ವಲ್ಪ ನೀವು ಕನ್ನಡ ಟೀಚರ್ಸ್ನ ಮಾತ್ರ ತುಂಬಾ ಇಷ್ಟಪಡ್ತೀರಾ, ಮ್ಯಾಥ್ಸ್ ಟೀಚರ್ಸ್ನ ಸ್ವಲ್ಪ ತುಂಬಾ ಕಷ್ಟ ಅಂತ ಆತರ ಬೇಡ. ಮ್ಯಾಥ್ಸ್ ಟೀಚರ್ಸು ಸಹ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಸ್ವಲ್ಪ ಆಸಕ್ತಿಯಿಂದ ಇಷ್ಟಪಟ್ಟು ಕಲೀರಿ, ಕಷ್ಟಪಟ್ಟು ಕಲಿಬೇಡಿ ಗಣಿತವನ್ನ. ಓಕೆ, ನೆಕ್ಸ್ಟ್ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜವು ಒಂದು ಚತುರ್ಭುಜವಾಗಿದ್ದು, ಚತುರ್ಭುಜ ಅಂದ್ರೆ ಗೊತ್ತು, 4 ಬಾಹುಗಳೆಲ್ಲದು, ಅದು ಚತುರ್ಭುಜದ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ. ನೋಡೋಣ ಈಗ ಸಮಾನಾಂತರ ಚತುರ್ಭುಜದ ಲಕ್ಷಣಗಳು ಯಾವುದೆಲ್ಲ ಅಂತ ನೋಡ್ಕೊಳ್ಳೋಣ. ಈಗ HB ಸಮಾನಾಂತರ ಚತುರ್ಭುಜ, ಇವುಗಳನ್ನು ಅಳೆದ ಅಭಿಪ್ರಾಯ ಮಾಡಿ ಬರೀರಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಕೈವಾರ ಇದೆ, ಈಗ ಕೈವಾರದಲ್ಲಿ ಹೀಗೆ ಅಳ್ಕೋಬೇಕು ಮಕ್ಕಳೇ. ಇದನ್ನ ಅಳ್ದುಕೊಂಡು ನಿಮ್ ಸ್ಕೇಲ್ ಇದೆಯಲ್ವಾ, ಸ್ಕೇಲ್ ಅಲ್ಲಿ ಇಟ್ಟು 0ಇಂದ ಇಟ್ಕೊಳ್ಳಿ, ಆಗ ನಿಮ್ಗೆ ಏನ್ ಡೌಟ್ ಬರಲ್ಲ. 0ಇಂದ ಈಗ ಇಟ್ಕೊಂಡು ನೋಡಿದಾಗ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಲ್ಲಿ ಬರುತ್ತೆ, 2.5 ಹತ್ರ ಬರುತ್ತೆ ಮಕ್ಕಳು. ಸರಿ, ಎಷ್ಟು ಬರ್ತಾ ಇದೆ, 2.57 ಹತ್ರ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 6 ಮಧ್ಯ 2.5 ಮತ್ತು 2.5 ಹತ್ರ ಅಂತ. ನೆಕ್ಸ್ಟ್ ಇದನ್ನ ಅಳತೆ ಮಾಡಿ. ಹೇಗೆ ಅಳತೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಕೋನಮಾಪಕವನ್ನ ಕೈವಾರವನ್ನ ತಗೊಂಡು ಈಗ ಅಳತೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಸ್ಕೇಲ್ ಅಲ್ಲಿ 0ದಲ್ಲಿ ಇಡಿ, 0ದಲ್ಲಿ ಇಟ್ಟು ಹೀಗೆ ನೋಡಿದಾಗ ನೋಡಿ 4 ಹತ್ರಕ್ಕೆ ಬಂದಿದೆ. ಆಗ ನಾವೇನಂತ ತಗೊಳ್ಳೋಣ, 4 ಸೆಂಟಿಮೀಟರ್ ಅಂತ ತಗೊಳ್ಳೋಣ. 0.12 ಇದೆ, ಅದು 4 ಸೆಂಟಿಮೀಟರ್. ಇದು ನೋಡಿ, ಇದು ಮತ್ತೆ ಇದು ಅಭಿಮುಖ ಬಾಹುಗಳು, ಇದೆರಡು ಸಮ ಆಗಿರ್ತದೆ. ಆಗ ಇದನ್ನ 4 ಸೆಂಟಿಮೀಟರ್ ಅಂತ ತಗೊಳ್ಬೇಕು. ಅರ್ಥ ಆಯ್ತಲ್ವಾ? ಇದನ್ನ 2.5 ಸೆಂಟಿಮೀಟರ್ ಅಂತ ತಗೊಳ್ಳಿ. ಆಗ ಇಲ್ಲಿ ನೋಡಿದ ತಕ್ಷಣ ನಿಮಗೆ ಪ್ರೂವ್ ಆಯ್ತು, ನೀವೇ ಅಳತೆ ಮಾಡಿದ್ದೀರಾ, ಅಭಿಮುಖ ಬಾಹುಗಳು ಸಮ. ನೋಡಿ, ನಿಮ್ದು ಚಿತ್ರದಲ್ಲಿ ಏನಾದ್ರೂ ಇರ್ಬೋದು, ಚೇಂಜಸ್ ಇರ್ಬೋದು, ಸ್ವಲ್ಪ ಮಾಡಿ ನೋಡಿ. ಓಕೆ, ಅಳ್ದು ನೋಡಿ. ನೆಕ್ಸ್ಟ್ ಇಲ್ಲಿ ಬರೀತೀರಾ ಅಭಿಮುಖ ಬಾಹುಗಳು ಸಮ ಅಂತ. ಇದನ್ನ HB ಮತ್ತೆ ಇನ್ನೊಂದು RA ಸಮ, ಮತ್ತೆ ಇದು HR ಮತ್ತೆ AB ಸಮ ಅಂತ ಬರೀತೀರಿ. ಆಗ ನಿಮಗೆ ಅರ್ಥ ಆಯ್ತು, ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ಈಗ ಕರ್ಣವನ್ನ ಅಳಿಬೇಕು. ಅದೇ ತರ ಕೈವಾರ ತಗೊಳ್ಳಿ, ಇಷ್ಟನ್ನ ತಗೊಳ್ಳಿ, ಅಳತೆ ಮಾಡಿ. ಅದು 5.5 ಬರ್ತದೆ ಮಕ್ಕಳೇ, ಅಪ್ರಾಕ್ಸಿಮೇಟ್ಲಿ ಒಂದು ಸ್ವಲ್ಪ ಪಾಯಿಂಟ್ ಎರರ್ ಇದೆ, 5.4 ಬರಬೇಕಿತ್ತು. ನೆಕ್ಸ್ಟ್ ಇದನ್ನ ಕಟ್ ಮಾಡಿ ನೋಡಿದಾಗ ಇದು ಕರೆಕ್ಟ್ ಆಗಿ 2.7, ಇದು 2.7 ಬರ್ತದೆ ಅಂತ ಹೇಳಿದ್ರೆ, ಈ ಕರ್ಣವನ್ನ ಇನ್ನೊಂದು ಕರ್ಣ ಕರೆಕ್ಟ್ ಆಫ್ ಆಗಿ ಅರ್ಧವಾಗಿ ಕಟ್ ಮಾಡ್ತಾ ಇದೆ ಅಂತ ಹೇಳೋದು ಅರ್ಥ ಆಯ್ತು ನಿಮಗೆ ಅಲ್ವಾ? ಇಲ್ಲಿ 5.4 ಇರಬೇಕಿತ್ತು, 5.4 ಇದ್ದಾಗ 2.7 ಬಂದಿದೆ ಅಂತ ಅರ್ಥ. ಇದನ್ನ ಅಳತೆ ಮಾಡಿದಾಗ ನಿಮಗೆ ಎಷ್ಟು ಸಿಗ್ತದೆ ಅಂದ್ರೆ 4 ಸೆಂಟಿಮೀಟರ್ ಸಿಗ್ತದೆ ಮಕ್ಕಳೇ. ಆಗ ನಿಮಗೆ ಗೊತ್ತಾಯ್ತು, ಓ ಇದು ಬೇರೆ ಅಳತೆಯನ್ನು ಹೊಂದಿದೆ, ಈ ಕರ್ಣವು ಬೇರೆ ಅಳತೆಯನ್ನು ಹೊಂದಿದೆ. ಆಗ 4 ಸಿಗ್ತದೆ. ಇದನ್ನ ಕರೆಕ್ಟ್ ಅಳತೆ ಮಾಡಿದಾಗ ನಮಗೆ 2T, ಇದನ್ನ T ಅಂತ ತಗೊಂಡಾಗ 2 ಸೆಂಟಿಮೀಟರ್, T ಮತ್ತೆ B ಇದನ್ನ ತಗೊಂಡಾಗ 2 ಸೆಂಟಿಮೀಟರ್ ಬರ್ತದೆ. ಈಗ ನಿಮಗೆ ಗೊತ್ತಾಯ್ತು, ಈಗ ಇದು 4 ಸೆಂಟಿಮೀಟರ್ ಇದ್ರೆ ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್. ಇದೇನಾದ್ರೂ 10 ಸೆಂಟಿಮೀಟರ್ ಇದ್ರೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಕರ್ಣಗಳು ಒಂದಕ್ಕೊಂದು ಸಮ ಆಗಿರೋದಿಲ್ಲ, ಆದ್ರೆ ಕರ್ಣವು ಪರಸ್ಪರ ಅರ್ಧಿಸ್ತದೆ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಅರ್ಧಿಸ್ತದೆ ಅಂದ್ರೆ ಕರೆಕ್ಟ್ ಆಫ್ ಆಗಿ ಮಾಡ್ತದೆ, ಅರ್ಧ ಮಾಡ್ತದೆ ಅಂತ. ಇಲ್ಲಿ ಕರ್ಣಗಳು ಏನಾಗಿದೆ, ಸಮವಾಗಿಲ್ಲ. ನಾವು ಅಳತೆ ಮಾಡಿ ನೋಡಿದ್ವಿ, ಕರ್ಣ ಏನು ಸಮ ಆಗಿಲ್ಲ, ಆದ್ರೆ ಕರ್ಣಗಳು ಪರಸ್ಪರ ಏನ್ ಮಾಡ್ತದೆ, ಅರ್ಧಿಸಿವೆ ಅಂತ ಹೇಳಿದ್ರೆ ಅರ್ಥ ಏನು, ಕರೆಕ್ಟ್ ಆಫ್ ಆಗಿದೆ. ಅಭಿಮುಖ ಕೋನವನ್ನ ಅಳಿಬೇಕು ಮಕ್ಕಳೇ. ಕೋನ ಅಳಿಲಿಕ್ಕೆ ನಿಮಗೆ ಕೋನಮಾಪಕದಲ್ಲಿ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಕೋನಮಾಪಕವನ್ನ ಕರೆಕ್ಟ್ ಆಗಿ ಹೀಗೆ ಇಟ್ಕೊಳ್ಳಿ. ಈಗ ಲೈನ್ ಈಚೆ ಇರೋದ್ರಿಂದ ಈಚೆ ನೋಡಿ ಮಕ್ಕಳೇ, ನೀವು ತಪ್ಪು ಮಾಡೋದು ಏನು ಅಂತ ಹೇಳ್ತೀನಿ. 180 ಹಿಂಗೆ ತಗೊಂಡು ಅರ್ಜೆಂಟ್ ನೋಡ್ಬಿಟ್ಟು ಇದು ನೋಡಿ 110 ಡಿಗ್ರಿ ಮೇಡಮ್, ನೋಡಿ ಯಾವಾಗ್ಲೂ ಇದು ಇಲ್ಲಿಂದ 180 170 ಅಂತ ಹೋಗೋದು, ಆಗ 110 ಬರೋದು ಮಕ್ಕಳೇ. ನೀವೇ ಲೈನ್ ಈ ಕಡೆ ಇರೋದ್ರಿಂದ 0ಇಂದನೇ ಅಳಿಬೇಕು. 0ಇಂದ 0, 10, 20, 30 ಎಷ್ಟು ಬರ್ತದೆ, 70 ಡಿಗ್ರಿ ಬರ್ತದೆ. ಅರ್ಥ ಆಯ್ತಲ್ವಾ? ಈ ಕೋನವನ್ನ ಅಳತೆ ಮಾಡಿ ನೋಡಿ, ಸರಿಯಾಗಿ ಲೈನ್ ಮೇಲೆ ಇದೆಯಾ ನೋಡಿ, ಇದು ಕರೆಕ್ಟ್ ಆಗಿರ್ಬೇಕು. ಈ ಕಡೆಯಿಂದ ಯಾವ ಕಡೆಯಿಂದ ಅಳತೆ ಮಾಡಬೇಕು, ಲೈನ್ ಯಾವ ಕಡೆ ಇದೆ, ಲೈನ್ ಇರೋದು ಈಚೆ ಬದಿಯಲ್ಲಿ. ಆದ್ದರಿಂದ ನಾವು ಈಚೆ ಸೈಡ್ ಲೆಕ್ಕ ಹಾಕಬೇಕು. ಎಷ್ಟು, 0, 10, 20 ಎಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಎಷ್ಟು ಬರ್ತದೆ, 110. ಲೆಕ್ಕ ಹಾಕೊಂಡು ಬನ್ನಿ. ಇಲ್ಲಿ 110, ಇದು 110 ಇದೆ, ಇದು 70 ಇದೆ. ಆಗ 70, 110 ಎಷ್ಟು ಬಂತು, 180 ಆಯ್ತಲ್ವಾ? ಆಗ
ನಿಮಗೆ ಗೊತ್ತಿದೆ ಅಭಿಮುಖ ಕೋನಗಳು ಸಮವಾಗಿದೆ ಅಂತ. ಇದನ್ನು ಅಳತೆ ಮಾಡಿ ನೋಡಿ. ಇದನ್ನ ಅಳತೆ ಮಾಡೋದು ಹೇಗೆ ಅಂದ್ರೆ ಕೋನ ಮಾಪಕವನ್ನ ಈ ರೀತಿ ಇಡೋದು ಮಕ್ಕಳು. ಸರಿ, ಲೈನ್ ಮೇಲೆ ಇದೆಯಾ ನೋಡಿ. ಲೈನ್ ಇರೋದು ಈಚೆ ಬದಿಯಾಗಿರೋದ್ರಿಂದ ಕೋನವನ್ನ ಈಚೆಯಿಂದ ಲೆಕ್ಕ ಹಾಕಬೇಕು. ಎಷ್ಟಾಗುತ್ತೆ? 50, 60, ಇಲ್ಲಿ ಬರೋದು 70 ಡಿಗ್ರಿ ಬರ್ತದೆ. ಅರ್ಥ ಆಯ್ತಲ್ವಾ? ಈ ಲೈನಲ್ಲಿ ಎಷ್ಟು ಡಿಗ್ರಿ ಬರ್ತದೆ? 70 ಬರ್ತದೆ. ಆಗ ಈ ಕೋನ 70, ಈ ಕೋನ 70. ಅರ್ಥ ಏನು? ಇದು 70 ಇದ್ರೆ ಇದು 70 ಆಗಿದೆ. ಆಗ ಅಭಿಮುಖ ಕೋನಗಳು ಏನಾಗಿದೆ? ಸಮವಾಗಿದೆ. ಇದು 70 ಬಂತು, ಇದು. ಆಗ ಇಲ್ಲಿ 110 ಅಂತ ನಾವು ಲೆಕ್ಕ ಹಾಕಿದೀವಿ. ಆಗ ಇದೆಷ್ಟಾಗಿರ್ತದೆ? 110 ಡಿಗ್ರಿ ಆಗಿರ್ತದೆ. ಅದನ್ನೇ ಬರಿಬೇಕು ಮಕ್ಕಳ. ಇಲ್ಲಿ ಅಭಿಮುಖ ಕೋನಗಳು ಸಮವಾಗಿದೆ ಬರಿಬೇಕು. ನೆಕ್ಸ್ಟ್ RHB ಇದೆರಡು ಕೋನವನ್ನ ಕೂಡಿಸಿದಾಗ 70 ಮತ್ತೆ 110 ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ? 180 ಬರ್ತದೆ. ಇದನ್ನ ಗೊತ್ತಿರಬೇಕು. HB ಮತ್ತೆ RA ಎರಡು ಸಮಾನಾಂತರವಾಗಿರುವಂತಹ ಒಂದು ರೇಖೆಗಳಿದ್ದಾಗ ಇದು RH ಛೇದಕವಾಗಿರೋದ್ರಿಂದ ನಮಗೆ ಇದು ಏನಾಗ್ತದೆ? ಅಂತರ್ಕೋನಗಳು ಒಂದೇ ಬದಿಯಲ್ಲಿರುವಂತಹ ಅಂತರ್ಕೋನಗಳು ಒಂದೇ ಬದಿಯಲ್ಲಿರುವಂತದ್ದು ಗೊತ್ತು. ಕೋನ H ಮತ್ತೆ ಕೋನ R ಚಿತ್ರದ ನೋಡ್ಕೊಳ್ಳಿ. ಕೂಡಿಸಿದಾಗ ಎಷ್ಟು ಬರ್ತದೆ? 180 ಬರ್ತದೆ. ಆಯ್ತಲ್ವಾ? ಸಮಾನಾಂತರ ಚತುರ್ಭುಜದ ಪಾರ್ಶ್ವಕೋನಗಳು. ಪಾರ್ಶ್ವಕೋನ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡಿದ್ದೀರಲ್ವಾ? ಮರ್ತೋಗಿಲ್ಲಲ್ವಾ? ಕಣ್ಮುಂದೆ ಬರ್ಬೇಕು ನಿಮಗೆ. ಪಾರ್ಶ್ವಕೋನ ಅಂದ್ರೆ ಏನು? ಒಂದು ಲೈನ್ ನಲ್ಲಿ ಆಚೆ ಈಚೆ ಇರೋ ಕೋನವನ್ನ ಪಾರ್ಶ್ವಕೋನ ಅಂತ. ಇದು ಅಷ್ಟೇ, ಪಾರ್ಶ್ವಕೋನಗಳನ್ನೇ ಕೂಡಿಸಿರೋದು. ಕೂಡಿಸಿದಾಗ ನಿಮಗೆ 180 ಡಿಗ್ರಿ ಬರ್ತದೆ. 180 ಡಿಗ್ರಿಗೆ ಏನಂತ ಹೇಳ್ತೀವಿ? ಸರಳ ಕೋನ ಪೂರಕ ಅಂತ ಹೇಳ್ತೀವಿ. ಅದನ್ನ ಬರಿಬೇಕು. ನೆಕ್ಸ್ಟ್ ಈಗ ಇಷ್ಟೆಲ್ಲ ಕಲ್ತ್ರಿ, ಅದರದ್ದು ಗುಣಲಕ್ಷಣವನ್ನ ಈಗ ಬರ್ದಿದ್ದಾರೆ ನೋಡಿ. ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಇದು ಪರ್ಫೆಕ್ಟ್ ಆಗಿರಬೇಕು. ಕರ್ಣಗಳು ಪರಸ್ಪರ ಅರ್ಧಿಸಿವೆ ಅಂತ ಹೇಳಿದ್ರೆ ಗೊತ್ತಲ್ಲ? ಕರೆಕ್ಟ್. 4 ಇದ್ರೆ 2 ಆಗುತ್ತೆ. 7 ಇದ್ರೆ 3.5 ಆಗುತ್ತೆ. ಅಭಿಮುಖ ಕೋನಗಳು ಸಮವಾಗಿರುತ್ತದೆ. ಸಮಾನಾಂತರ ಚತುರ್ಭುಜದ ಪಾರ್ಶ್ವಕೋನವು ಸರಳ ಕೋನ ಪೂರಕವಾಗಿದೆ. ಈಗ ಅಳೆದುಬಿಟ್ಟು ನೋಡ್ಬಿಟ್ಟು ಬರ್ದಿರೋದೆ 180 ಅಂತ. ಆದ್ದರಿಂದ ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಚಿತ್ರ ಮಕ್ಕಳೇ, ಇದು ನೋಡಿದ್ರೆ ಆಯತದ ತರ ಇದೆ, ಹೌದಲ್ವಾ? ಆಯತ ತರ ಇದೆಯಲ್ಲ, ಆಯತನೆ. ಆಯತದಲ್ಲಿ ನಿಮಗೆ ಅಭಿಮುಖ ಬಾಹುಗಳು ಏನಾಗಿದೆ? ಸಮ ಆಗಿದೆ. ಇಲ್ಲಿ ಕೇಳಿರೋದು ಕೊಟ್ಟಿರುವ ಚತುರ್ಭುಜವು ಸಮಾಂತರ ಚತುರ್ಭುಜವೇ ಪರೀಕ್ಷಿಸಿ ಅಂತ. ಸಮಾನಾಂತರ ಚತುರ್ಭುಜದ ಲಕ್ಷಣ ಏನು? ಅಭಿಮುಖ ಕೋನಗಳು ಸಮ ಮತ್ತು ಸಮಾನಾಂತರ ಇದೆಯಲ್ವಾ? ಮತ್ತೇನು? ಅಭಿಮುಖ ಕೋನಗಳು ಸಮ. ಇದರಲ್ಲಿ ಸಮ ಇದೆಯಲ್ವಾ? ಇಲ್ಲಿ ಎಲ್ಲವೂ 90 ಡಿಗ್ರಿ. ಆಯತ ಅಂತ ಹೇಳಿದ್ರೆ ಎಲ್ಲವೂ 90 ಡಿಗ್ರಿ. ವರ್ಗಕ್ಕೂ ಎಲ್ಲವೂ 90 ಡಿಗ್ರಿ ಬರ್ತದೆ. ಆದ್ದರಿಂದ ಇದು ಸಮ ಬಂದಿದೆ. 90 ಅಭಿಮುಖ ಕೋನಗಳು, ಇಲ್ಲೂ 90 ಅಭಿಮುಖ ಕೋನಗಳು ಸಮವಾಗಿದೆ. ಮತ್ತೆ ಇದನ್ನ ನೋಡ್ಕೊಳ್ಳಿ. ಯಾವುದನ್ನ? ಆಯತದಲ್ಲಿರುವಂತಹ ಕರ್ಣವನ್ನ. ಇಷ್ಟು ನೋಡಿದ್ರೆ ಸಾಕು ಮಕ್ಕಳೇ. ಇದನ್ನ ನಾವೇನಂತ ಹೇಳ್ಬೋದು? ಸಮಾನಾಂತರ ಚತುರ್ಭುಜ ಅಂತ ಹೇಳ್ಬೋದು. ಇದು ಜಸ್ಟ್ ನೋಡಿದಾಗನೇ ನಿಮಗೆ ಏನ್ ಬರ್ತದೆ? ಇದೊಂದು ಆಯತವು ಒಂದು ಸಮಾನಾಂತರ ಚತುರ್ಭುಜ ಅಂತ ಬರ್ತದೆ. ನೆಕ್ಸ್ಟ್ ಇದನ್ನ ಅಳೆದ್ಬಿಟ್ಟು ನೋಡಿ. ಇದೆರಡನ್ನ ಅಳೆದ್ಬಿಟ್ಟು ನೋಡಿ ನಿಮ್ಗೆ ಸರಿ ಬರ್ತದ ಅಂತ. ನೆಕ್ಸ್ಟ್ ಇನ್ನೊಂದು ಆಯತಾಕಾರದ ರಟ್ಟನ್ನು ತಗೊಂಡು ಈ ರೀತಿ ಕಟ್ ಮಾಡಿ. ಒಂದ್ ಕಡೆ ಅಳೆದ್ಬಿಟ್ಟು ಕಟ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಇಲ್ಲಿಗೆ ಜೋಡಿಸಿ. ಅದನ್ನ ಈ ಪೀಸನ್ನ ತೆಗೆದ್ಬಿಟ್ಟು ಇಲ್ಲಿಗೆ ಜೋಡಿಸಿದಾಗ ಯಾವ ತರ ರೂಪ ಕಾಣ್ತಾ ಇದೆ ಮಕ್ಕಳೇ? ಸಮಾನಾಂತರ ಚತುರ್ಭುಜ ತರ ಕಾಣ್ತಾ ಇಲ್ವಾ? ಅದನ್ನ ಸಮಾನಾಂತರ ಚತುರ್ಭುಜದ ರೀತಿ ಕಾಣ್ತಾ ಇದೆ ಅಂತ ಬರಿ. ನೆಕ್ಸ್ಟ್ ಚಿತ್ರದಲ್ಲಿ ಆಯತವು ಒಂದು ಸಮಾನಾಂತರ ಚತುರ್ಭುಜ. ಈಗ ನೀವು ಮಾಡಿದಿರೋ ಒಂದು ಪ್ರಾಕ್ಟಿಕಲ್. ಆಯತವು ಏನಾಗಿದೆ? ಒಂದು ಸಮಾನಾಂತರ ಚತುರ್ಭುಜ ಆಗಿದೆ. ಇಲ್ಲಿ ಎಲ್ಲಾ ಕೋನಗಳು ಎಷ್ಟಾಗಿದೆ? 90 ಡಿಗ್ರಿ. ಅದನ್ನ ಬರ್ದಿದ್ದಾರೆ, ಎಲ್ಲಾ ಕೋನಗಳು 90 ಡಿಗ್ರಿ ಅಂತ. ನೆಕ್ಸ್ಟ್ ಅಭಿಮುಖ ಕೋನಗಳು ಸಮ ಆಗಿರ್ತದೆ. ಈಗ ಆರ್ ಸಿ ಅಂತ ಹೇಳಿದ್ರೆ ಯಾವುದು? ಇದನ್ನ ಅಳಿಬೇಕಂತ ಹೇಳಿದ್ದಾರೆ. ಇದೆಷ್ಟು ಬಂದಿದೆ? 4.5. ಇದು 4.5. ಇಲ್ಲಿ 4.5 4.5 ಬರ್ತದೆ. ಬಟ್ ನಮಗೆ ಇದರಲ್ಲಿ ನಮಗೆ 4.5 ಬರೋದಿಲ್ಲ ಮಕ್ಕಳೇ. ಇದರಲ್ಲಿ ಬರ್ತದೆ. ಇಲ್ಲಿ ಕರೆಕ್ಟ್ ಆಫ್ ಆಗಿದೆ ಅಂತ ನೋಡೋಣ. ಆಯತದ ಎಲ್ಲಾ ಕೋನಗಳು ಸಮ ಲಂಬಕೋನ. ಆಯತದ ಎಲ್ಲಾ ಕೋನಗಳು ಸಮ. 90 ಡಿಗ್ರಿ ಮತ್ತೆ ಲಂಬಕೋನ ಆಗಿರ್ತದೆ ಅಂತ ಹೇಳೋದು ಪ್ರತ್ಯೇಕವಾಗಿ ನೀವು ಬರೀಲೇಬೇಕು. ಆಯ್ತಾ? ನೆಕ್ಸ್ಟ್ ಕರ್ಣಗಳು ಪರಸ್ಪರ ಸಮವಾಗಿದೆ. ಇಲ್ಲಿ ಕರ್ಣಗಳು ಸಮವಾಗಿದೆ. ಆದರೆ ಸಮಾನಾಂತರ ಚತುರ್ಭುಜದಲ್ಲಿ ಕರ್ಣಗಳು ಸಮ ಇಲ್ಲ, ಅದು ಗೊತ್ತಿರಬೇಕು. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ. ಎಲ್ಲಾ ಸಮಾಂತರ ಚತುರ್ಭುಜವು ಆಯತವೇ? ಇಲ್ಲ. ಯಾಕೆಂತ ಹೇಳಿದ್ರೆ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ, ಕರೆಕ್ಟ್. ಆಯತದಲ್ಲೂ ಅಭಿಮುಖ ಬಾಹುಗಳು ಸಮ. ಆದರೆ ಸಮಾನಾಂತರ ಚತುರ್ಭುಜದಲ್ಲಿ ಯಾವತ್ತೂ 90 ಡಿಗ್ರಿ ಬರೋದಿಲ್ಲ ಒಂದೊಂದು ಕೋನ. ಆದರೆ ಆಯತಕ್ಕೆ ಪ್ರತಿಯೊಂದು ಕೋನನು ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. ಆದ್ದರಿಂದ ಎಲ್ಲಾ ಸಮಾಂತರ ಚತುರ್ಭುಜವು ಆಯತವಲ್ಲ, ಆದರೆ ಎಲ್ಲ ಆಯತವು ಸಮಾನಾಂತರ ಚತುರ್ಭುಜ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಚೌಕವು ಒಂದು ಆಯತ. ಚೌಕವು
ಒಂದು ಆಯತ. ಚೌಕದ ಗುಣಲಕ್ಷಣ ಏನು? ಎಲ್ಲಾ ಬದಿಗಳು ಸಮ ಮತ್ತು ಸಮಾನಾಂತರ. ಆಯತದ ಗುಣಲಕ್ಷಣ ಏನು? ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಇಲ್ಲಿ 90 ಡಿಗ್ರಿ ಬರ್ತದೆ, ಇಲ್ಲೂ 90 ಡಿಗ್ರಿ ಬರ್ತದೆ. ಅರ್ಥ ಆಯ್ತಲ್ವಾ? ಆದ್ದರಿಂದ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ, ಅದನ್ನು ಅಳತೆ ಮಾಡಿ ಬರ್ಕೊಳ್ಳಿ. ಎಲ್ಲ ಸೆಂಟಿಮೀಟರ್ 4 ಸೆಂಟಿಮೀಟರ್ ಬಂದಿದೆ. ಅದರಿಂದ ಚೌಕದ ಎಲ್ಲಾ ಬಾಹುಗಳು ಏನಂತ ಬರೀತೀರಾ? ಸಮ ಅಂತ ಬರೀತೀರಾ. ಈ ಕರ್ಣಗಳ ನಡುವಿನ ಕೋನವನ್ನು ಅಳತೆ ಮಾಡಬೇಕು. ಕೋನಮಾಪಕ ತಗೊಂಡು ಎಲ್ಲಿಡ್ಬೇಕು? ಕೋನಮಾಪಕವನ್ನ ಇಲ್ಲಿ ಇಡಬೇಕು. ಇದನ್ನು ಗೊತ್ತಿಲ್ಲ ಮಕ್ಕಳು, ತುಂಬಾ ಮಕ್ಕಳಿಗೆ ಜನರಿಗೆ ಗೊತ್ತಿಲ್ಲ ಹಿಂಗೆ ಅಳತೆ ಮಾಡೋದು ಅಂತ. ನೋಡಿ, ಇದನ್ನ ಕರೆಕ್ಟಾಗಿ ಈ ಮಧ್ಯ ಬಿಂದು ಇದೆಯಲ್ಲ, ಇದು ಈ ಬಿಂದುವಿನ ಮೇಲೆ ಇದು ಬಂದು ಕೂರುವಾಗೆ ಇಟ್ಕೊಳ್ಳಿ. ಲೈನ್ ಮೇಲೆ ಇರಬೇಕು. ಈ ಲೈನ್ 0 ಲೈನ್ ಮೇಲೆ ಈ ಲೈನ್ ಇರಬೇಕು ಕರ್ಣ. ನೆಕ್ಸ್ಟ್ ಯಾವ ಕಡೆಯಿಂದ ಬೇಕಾದ್ರೂ ಕೌಂಟ್ ಮಾಡ್ಬೋದು. ಈ ಕಡೆಯಿಂದ, ಯಾಕೆಂದ್ರೆ 2 ಕಡೆ ಲೈನ್ ಇರೋದ್ರಿಂದ ಈ ಕಡೆಯಿಂದ ಬೇಕಾದ್ರೂ ಕೌಂಟ್ ಮಾಡ್ಬೋದು, ಈ ಕಡೆಯಿಂದ ಬೇಕಾದ್ರೂ ಕೌಂಟ್ ಮಾಡ್ಬೋದು. ನೋಡಿ, ಇಲ್ಲಿ 90 ಡಿಗ್ರಿ ಬರ್ತದೆ. ಈ ಕೋನ, ಈ ಲೈನ್ ಬರ್ತದಲ್ಲ, ಇದನ್ನ ಅಳತೆ ಮಾಡಿದಾಗ ಇದೆಷ್ಟು ಬರ್ತದೆ? 90 ಡಿಗ್ರಿ ಬರ್ತದೆ. ಅದನ್ನ ಬರ್ದಿದ್ದೀನಿ. ಕರ್ಣಗಳ ನಡುವಿನ ಕೋನ ಎಷ್ಟು ಅಂತ? 90 ಡಿಗ್ರಿ. ಚೌಕದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ. ಇದು ಹೇಗೆ? ಲಂಬ 90 ಡಿಗ್ರಿ ಬರ್ತದೆ ಅಂತ. ನೆಕ್ಸ್ಟ್ ವಜ್ರಾಕೃತಿ. ಇಲ್ಲಿ ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ವಜ್ರಾಕೃತಿ ಅಂತ ಹೇಳಿದ ತಕ್ಷಣ ನಿಮಗೆ ಚಿತ್ರ ವಜ್ರದ ತರ ಶೇಪ್ ಇರ್ತದೆ. ಇಲ್ಲಿ ಏನು? ಬಾಹುಗಳೆಲ್ಲವೂ ಸಮ ಮಕ್ಕಳೇ. ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜ. ಬಾಹುಗಳೆಲ್ಲ ಸಮ ಮತ್ತು ಸಮಾನಾಂತರವಾಗಿರುತ್ತೆ. ಇದೆರಡು ಸಮಾನಾಂತರ, ಇದೆರಡು ಸಮಾನಾಂತರದಲ್ಲಿದೆ. ಆದ್ದರಿಂದ ಇದು ಸಮಾನಾಂತರ ಚತುರ್ಭುಜವಾಗಿದೆ. ಅದರ ಎಲ್ಲ ಗುಣಲಕ್ಷಣವನ್ನ ಹೊಂದಿದೆ. ಈಗ ವಿಭಾಜಕ ಬಳಸಿ ಪರೀಕ್ಷಿಸಿ ಅಂತ ಕೇಳಿದರೆ, ವಜ್ರಾಕೃತಿಯ ಎಲ್ಲಾ ಬಾಹುಗಳು ಸಮವಾಗಿದೆಯೇ ಅಂತ ಹೇಳಿದ್ರೆ, ನೀವು ಇದರಲ್ಲಿ ನಿಮ್ಮ ಕೈವಾರನ ತಗೊಂಡು ಹೀಗೆ ಅಳತೆ ಮಾಡಿ ನೋಡಿ ಅಂತ. ಇದನ್ನ ಅಳತೆ, ಇದೇ ಅಳತೆಯಲ್ಲಿ ಇದು ಸಹ ಇದೆ ನೋಡಿ ಅಲ್ವಾ? ಅದೇ ಅಳತೆಯಲ್ಲಿ ಇದು ಸಹ ಇದೆ, ಅದೇ ಅಳತೆಯಲ್ಲಿ ಇದು ಸಹ ಇದೆ. ಆದ್ದರಿಂದ ಎಲ್ಲಾ ಬಾಹುಗಳು ಸಮ. KO ಮತ್ತು ON ಸಮವಾಗಿದೆಯೇ? KO ಇದು ನೋಡಿ, ಇದು ಕರೆಕ್ಟ್ ಹಾಫ್ ಆಗಿ ಅರ್ಧಿಸಿದೆ. ಯಾವುದರಲ್ಲಿ? ನಮ್ಮ ಸಮಾನಾಂತರ ಚತುರ್ಭುಜದಲ್ಲೂ ಕರೆಕ್ಟ್ ಹಾಫ್ ಇರ್ತದೆ. ಇದು 6 ಸೆಂಟಿಮೀಟರ್ ಇದ್ರೆ ಇದು 3 ಇರ್ತದೆ. ಅರ್ಥ ಆಯ್ತಲ್ವಾ? ಇದು ಸಹ ಅಷ್ಟೇ ಕರೆಕ್ಟ್. KO ಸಮ ON ಆಗಿದೆ. ಇಲ್ಲಿ ಇದು ಸಹ ಅಷ್ಟೇ, IO ಸಮ OG ಆಗಿದೆ. ಕರ್ಣಗಳ ನಡುವಿನ ಕೋನ ಇಲ್ಲಿ ಹೇಗಿಟ್ರಿ ಹಾಗೆ ಕೋನಮಾಪಕ ಇಟ್ಟು ನೋಡಿದ್ರೆ ಇದು ಸಹ 90 ಡಿಗ್ರಿ ಇರ್ತದೆ. ಎಲ್ಲಾ ಬಾಹುಗಳು ಸಮ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ. ಇದರಿಂದ ಏನನ್ನ ಬರಿಬೇಕು ನಾವು? ಇದರಲ್ಲಿ ಎಲ್ಲಾ ಬಾಹುಗಳು ಸಮ, ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ ಅಂತ ಬರಿಬೇಕು. ಯಾವುದಕ್ಕೆ? ಇದಕ್ಕೆ. ಚೌಕವು ಒಂದು ವಿಶೇಷ ವಜ್ರಾಕೃತಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದರ ವಿಶೇಷ ಏನು? ಇಲ್ಲಿ ಚೌಕ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳು ಸಮ ಮತ್ತು ಸಮಾನಾಂತರ, ಕರ್ಣಗಳು ಸಮ, ಪರಸ್ಪರ ಲಂಬವಾಗಿ ಅರ್ಧಿಸ್ತದೆ. ಇದರಲ್ಲಿ ಯಾವುದು? ಚೌಕದಲ್ಲಿ. ಇಲ್ಲಿ ಸಹ ಕರ್ಣಗಳು ಸಮ. ಯಾವುದರಲ್ಲಿ? ಚೌಕದಲ್ಲಿ. ಇಲ್ಲಿ ಕರ್ಣಗಳು ಸಮ ಅಂತ ಕೊಟ್ಟಿಲ್ಲ, ಆದ್ರೆ ಪರಸ್ಪರ ಏನಾಗಿ ಲಂಬವಾಗಿ ಅರ್ಧಿಸ್ತದೆ. ಯಾವುದರಲ್ಲಿ? ವಜ್ರಾಕೃತಿಯಲ್ಲಿ. ಇದು ಸಮ ಆಗಿರ್ಬೇಕು ಅಂತಿಲ್ಲ, ಕರ್ಣ ಸಮ ಆಗಿರ್ಬೇಕು ಅಂತಿಲ್ಲ, ಆದ್ರೆ ಹೇಗೆ ಕಟ್ ಮಾಡಿರ್ಬೇಕು? ಲಂಬವಾಗಿ ಕಟ್ ಮಾಡಬೇಕು. 99 ಡಿಗ್ರಿ ಬರಬೇಕು ಅಷ್ಟೇ. ಓಕೆ. ನೆಕ್ಸ್ಟ್ ಇವುಗಳ ಎಲ್ಲಾ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಚೌಕದೊಂದು ಮಾದರಿಯನ್ನ ಕೊಟ್ಟಿದ್ದಾರೆ. ಚೌಕನ ಚತುರ್ಭುಜ ಅಂತ ಹೇಳ್ಬೋದು. ಚತುರ್ಭುಜ ಅಂದ್ರೆ 4 ಭುಜಗಳುಳ್ಳ ಆಕೃತಿ. ಚೌಕವು ಒಂದು ಸಮಾನಾಂತರ ಚತುರ್ಭುಜವೂ ಹೌದು. ಹೌದಾ? ಅಭಿಮುಖ ಬಾಹುಗಳು ಸಮ ಅಲ್ವಾ? ಅಭಿಮುಖ ಕೋನಗಳು ಸಹ ಸಮ ಬರ್ತದೆ. ಆಯತವೂ ಹೌದು, ವಜ್ರಾಕೃತಿಯೂ ಹೌದು. ಚೌಕ ಇದು 4 ಗುಣ ಸೇಮ್ ಬರ್ತದೆ, ಗುಣಗಳು ಸೇಮ್ ಬರ್ತದೆ. ಈಗ ವಜ್ರಾಕೃತಿಯನ್ನು ತಗೊಂಡಾಗ ಅದೊಂದು ಚತುರ್ಭುಜ ಹೌದು, 4 ಭುಜದ ಆಕೃತಿ. ಇದೊಂದು ಸಮಾನಾಂತರ ಚತುರ್ಭುಜವೂ ಹೌದು ಅಂತ ಬರಿಬೇಕು. ನೆಕ್ಸ್ಟ್ ಆಯತವನ್ನು ತಗೊಂಡಾಗ ಚತುರ್ಭುಜ ಮತ್ತು ಸಮಾನಾಂತರ ಚತುರ್ಭುಜ ಸಹ ಹೌದು, ಆಯತ ಅಂತ ಬರಿಬೇಕು. ನೆಕ್ಸ್ಟ್ ಸಮಾನಾಂತರ ಚತುರ್ಭುಜ ಹೌದು ಮತ್ತು ಆಯತವು ಹೌದು ಅಂತ ಹೇಳೋದನ್ನ ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ಆದ್ರೆ ಇಲ್ಲಿ ಚೌಕದಲ್ಲಿ ಏನು ಇಂಪಾರ್ಟೆಂಟ್ ಆಗಿ ಬರ್ತದೆ? ಎಲ್ಲಾ ಬಾಹುಗಳು ಸಮ ಅಂತ ಬರ್ತದೆ. ಚೌಕದಲ್ಲಿ ಏನು? ಎಲ್ಲಾ ಬಾಹುಗಳು ಸಮ. ಆದ್ರೆ ಆಯತದಲ್ಲೇನು? ಅಭಿಮುಖ ಬಾಹುಗಳು ಮಾತ್ರ ಸಮ. ಆದ್ದರಿಂದ ಇದೇನು ಅಲ್ಲ, ಏನಂತ ಬರಿಬೇಕು? ಎಂದಿಗೂ ಆಯತವು ಒಂದು ಚೌಕವಾಗಿದೆ ಅಂತ ಹೇಳೋದು ಸರಿಯಲ್ಲ. ಅರ್ಥ ಆಯ್ತಲ್ಲ? ಯಾಕೆ ಅಂತ ಹೇಳಿದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮ, ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮ. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಆಯತವು ಒಂದು ವಜ್ರಾಕೃತಿಯಾಗಿದೆ. ಈಗ ಚಿತ್ರ ನೋಡಿ.
ಆಯತದ ಚಿತ್ರ ಬಿಡ್ತೀನಿ. ವಜ್ರಾಕೃತಿ. ವಜ್ರಾಕೃತಿಯಲ್ಲಿ ಏನು ಗುಣಲಕ್ಷಣ ನಾವು ಕಲ್ತಿದ್ದೀವಿ? ಎಲ್ಲ ಬಾಹುಗಳು ಸಮ. ಇಲ್ಲಿ ಎಲ್ಲ ಬಾಹುಗಳು ಸಮವಿದೆಯಾ? ಇಲ್ಲ. ಇಲ್ಲಿ ಬೇರೆ ಅಭಿಮುಖ ಬಾಹುಗಳು ಸಮ. ಆದ್ದರಿಂದ ಇದು ಯಾವಾಗಲೂ ಸರಿಯಲ್ಲ, ಎಂದಿಗೂ ಅಲ್ಲ ಅಂತ ಬರಿಬೇಕು. ನೆಕ್ಸ್ಟ್, ಸಮಾನಾಂತರ ಚತುರ್ಭುಜ. ಹೌದು, ಸಮಾನಾಂತರ ಚತುರ್ಭುಜವನ್ನು ಒಂದು ಚತುರ್ಭುಜ. ಚತುರ್ಭುಜ ಅಂದ್ರೆ ಏನು? 4 ಬಾಹುಗಳನ್ನು ಹೊಂದಿದೆ, 4 ಕೋನಗಳನ್ನು ಹೊಂದಿದೆ ಅಲ್ವಾ? ಇದು ಸಮಾನಾಂತರ ಚತುರ್ಭುಜದ ಲಕ್ಷಣ. ಅಷ್ಟು ಹೌದು ಅಂತ ಬರೀರಿ, ಯಾವಾಗಲೂ ಸರಿನೇ ಅದು. ಆಯತವು ಒಂದು ಸಮಾಂತರ ಚತುರ್ಭುಜವಾಗಿದೆ. ಈಗ ಆಯತನ ತಗೊಳ್ಳಿ. ಆಯತದಲ್ಲಿ ಏನು ಗುಣಲಕ್ಷಣ? ಅಭಿಮುಖ ಬಾಹುಗಳು ಸಮ. ಸಮಾನಾಂತರ ಚತುರ್ಭುಜದಲ್ಲೂ ಅಭಿಮುಖ ಬಾಹುಗಳು ಸಮ ಅಲ್ವಾ? ಅಭಿಮುಖ ಬಾಹುಗಳು, ಇದರಲ್ಲಿ ಅಭಿಮುಖ ಬಾಹುಗಳು ಸಮ. ಇಲ್ಲಿ ಆಯತದಲ್ಲಿ ಪ್ರತಿ ಕೋನ 90 ಡಿಗ್ರಿ. ಅಭಿಮುಖ ಕೋನಗಳು ಸಹ ಎಷ್ಟಾಗುತ್ತೆ? ಸಮ ಆಗುತ್ತೆ. ಇಲ್ಲಿನೂ ಅಭಿಮುಖ ಕೋನಗಳೇನಾಗಬೇಕು? ಸಮ ಆಗಬೇಕು. ಆದ್ದರಿಂದ ಇದು ಯಾವಾಗಲೂ ಸರಿನೇ. ವರ್ಗವು ಒಂದು ಆಯತವಾಗಿದೆ. ಈಗ ವರ್ಗದ ಗುಣಲಕ್ಷಣ ಏನು? ಎಲ್ಲ ಬಾಹುಗಳು ಸಮ ಅಲ್ವಾ? ನಮಗೆ ಈಗ ನನಗಿಲ್ಲಿ ಬೇಕಾಗಿದ್ದು ಅಭಿಮುಖ ಬಾಹುಗಳು ಸಮ ಆಗಬೇಕು. ಈಗ 5 ಸೆಂಟಿಮೀಟರ್ ಇದು 5 ಸೆಂಟಿಮೀಟರ್ ಇದ್ರೆ ಇದು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಭಿಮುಖ ಬಾಹು ಸಮ ಆಯ್ತಲ್ವಾ? ಇಲ್ಲಿನೂ 5 ಸೆಂಟಿಮೀಟರ್ ಇದು 5 ಸೆಂಟಿಮೀಟರ್ ಇದರಲ್ಲಿ. ಆದರೆ ನನಗೆ ಇಲ್ಲಿ ಅಭಿಮುಖ ಬಾಹುಗಳು ಹೀಗೆ ತಗೊಂಡಾಗ ನನಗೆ ಅಭಿಮುಖ ಬಾಹು ಸಮ ಆಯ್ತಲ್ವಾ? ಇಲ್ಲಿ ಪ್ರತಿಯೊಂದು ಕೋನ 90 ಡಿಗ್ರಿ ಅಲ್ವಾ? ಇಲ್ಲಿ ಸಹ ಪ್ರತಿಯೊಂದು ಕೋನವು 90 ಡಿಗ್ರಿ. ಆದರೆ ಒಂದು ಯೋಚನೆ ಇಟ್ಕೊಂಡಿರಬೇಕು, ಎಲ್ಲ ವರ್ಗವೂ ಆಯತ. ಅರ್ಥ ಆಯ್ತಲ್ಲ? ಆದರೆ ಎಲ್ಲ ಆಯತವು ವರ್ಗವಲ್ಲ. ಅರ್ಥ ಆಯ್ತಾ? ಆಯತವೆಲ್ಲ ವರ್ಗವಲ್ಲ. ನೆಕ್ಸ್ಟ್, ವಜ್ರಾಕೃತಿಯು ಒಂದು ವರ್ಗವಾಗಿದೆ. ವಜ್ರಾಕೃತಿ ಇಲ್ಲಿದೆ. ವಜ್ರಾಕೃತಿಯ ಗುಣಲಕ್ಷಣ ಏನು? ಬಾಹುಗಳು ಸಮ ಆಗಿರ್ತದೆ. ಅರ್ಥ ಆಯ್ತಲ್ವಾ? ವರ್ಗದು ಓಕೆ, ಎಲ್ಲ ಬಾಹುಗಳು ಸಮ. ಆದರೆ ನಮಗೆ 90 ಡಿಗ್ರಿ ಇಲ್ಲಿ ಇರಬೇಕು ಅಂತಿಲ್ಲ. ಎಲ್ಲ ವಜ್ರಾಕೃತಿಯಲ್ಲೂ ಪ್ರತಿಯೊಂದು ಕೋನವು 90 ಡಿಗ್ರಿ ಆಗಿರೋದಿಲ್ಲ. ಆದರೆ ವರ್ಗದಲ್ಲಿ ಪ್ರತಿಯೊಂದು ಕೋನವು ಏನಾಗಿರಬೇಕು? 90 ಡಿಗ್ರಿ ಆಗಿರಲೇಬೇಕು. ಸ್ಪೆಷಲ್ ಕೇಸಲ್ಲಿ, ಯಾವುದಾದ್ರೂ ಸ್ಪೆಷಲ್ ಕೇಸಲ್ಲಿ ಮಾತ್ರ, ಯಾವಾಗಲಾದರೂ ಇಲ್ಲಿ 90 ಡಿಗ್ರಿ ಅಂತ ಬಂದರೆ, ಯಾವುದು ವಜ್ರಾಕೃತಿಯ ಪ್ರತಿಕೋನವು 90 ಡಿಗ್ರಿ ಅಂತ ಬಂದರೆ ಮಾತ್ರ ಅದೇನಾಗುತ್ತೆ? ಒಂದು ವರ್ಗ ಆಗುತ್ತೆ. ಅದರಿಂದ ಇದನ್ನು ಕೆಲವು ಸಲ ಮಾತ್ರ ಸರಿ. ಅರ್ಥ ಆಯ್ತಲ್ಲ? ಯಾವಾಗ ಇಲ್ಲಿ 90 ಡಿಗ್ರಿ ಬಂದರೆ ಮಾತ್ರ. ನೆಕ್ಸ್ಟ್, ವರ್ಗವು ಒಂದು ವಜ್ರಾಕೃತಿ ಆಗಿದೆ. ಇದು ವರ್ಗ. ವರ್ಗದ ಗುಣಲಕ್ಷಣ ಏನು? ಎಲ್ಲ ಬಾಹುಗಳು ಸಮ. ಇಲ್ಲಿ ಸಹ ಎಲ್ಲ ಬಾಹುಗಳು ಸಮ. ಇನ್ನೊಂದು ಗುಣಲಕ್ಷಣ ಕಲ್ತಿದ್ದೀರ ವರ್ಗ ಏನು? ಕರ್ಣವು ಪರಸ್ಪರ, ಇಲ್ಲಿನೂ ಅಷ್ಟೇ, ಇಲ್ಲಿ ಸಮ ಆಗಿದೆ, ಲಂಬವಾಗಿ ಅರ್ಧಿಸ್ತದೆ. ಕೋನ ಅಳತೆ ಮಾಡಿ ನೋಡಿದ್ದೀರಿ, ಲಂಬವಾಗಿ ಅರ್ಧಿಸ್ತದೆ ಅಂತ. ಇಲ್ಲಿ ಇಲ್ಲಿನೂ ಅಷ್ಟೇ, ಕರ್ಣವು ಏನಾಗ್ತದೆ? ಹೀಗೆ ಕರ್ಣ ಸಮ ಅಲ್ಲ, ಆದರೆ ಇಲ್ಲಿ ಲಂಬವಾಗಿ ಅರ್ಧಿಸ್ತದೆ. ಇದೆರಡು ಗುಣಗಳಿಂದ ಎಲ್ಲ ವರ್ಗವು ಏನಾಗಿದೆ? ವಜ್ರಾಕೃತಿ ಆಗಿದೆ. ನೆಕ್ಸ್ಟ್, ಪತಂಗವು ಒಂದು ಸಮಾಂತರ ಚತುರ್ಭುಜ. ಪತಂಗದ ಲಕ್ಷಣ ಏನು ಮಕ್ಕಳೇ? 2 ಜೊತೆ ಬಾಹುಗಳು ಏನಾಗಿರ್ತದೆ? ಸಮ ಮಾತ್ರ. ಇದು ಮಾತ್ರ ಏನಾಗಿರ್ತದೆ? ಸಮ ಆಗಿರ್ತದೆ. ಇದು ಮತ್ತೆ ಇದು ಏನಾಗಿರ್ತದೆ? ಸಮ ಆಗಿರ್ತದೆ. ಇದು ಆದರೆ ನಮಗೆ ಯಾವುದರಲ್ಲಿ? ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಇಲ್ಲಿ ಅಭಿಮುಖ ಬಾಹು ಇದನ್ನು ತಗೊಂಡಾಗ ಸಮನೂ ಅಲ್ಲ, ಸಮಾನಾಂತರನೂ ಅಲ್ಲ. ಇಲ್ಲಿ ಪಕ್ಕಪಕ್ಕದ ಏನು ಪಾರ್ಶ್ವ ಬಾಹುಗಳು ಏನಾಗಿದೆ? ಪರಸ್ಪರ ಸಮ ಆಗಿರೋದು. ಯಾವುದರಲ್ಲಿ? ನಮ್ಮ ಗಾಳಿಪಟ ಮಾಡುವಂತಹ ಪತಂಗದಲ್ಲಿ, ಅದನ್ನು ಗಾಳಿಪಟ ಮಾಡ್ತೀವಲ್ಲ ಅದರಲ್ಲಿ ಏನು? ಇಲ್ಲಿ ಪಕ್ಕ ಇರೋದು ಪಾರ್ಶ್ವ ಬಾಹುಗಳು ಪರಸ್ಪರ ಸಮ. ನಮಗೆ ಬೇಕಾಗಿ ಸಮಾನಾಂತರ ಚತುರ್ಭುಜ ಆಗಬೇಕಾದ್ರೆ ಅಭಿಮುಖ ಬಾಹುಗಳು ಸಮ ಆಗಿರಬೇಕು. ಆದ್ದರಿಂದ ಇದು ಯಾವತ್ತೂ ಸಾಧ್ಯ ಇಲ್ಲದಂತಹ ಇದು. ಅರ್ಥ ಆಯ್ತಲ್ಲ? ಎಂದಿಗೂ ಅಲ್ಲ. ನೆಕ್ಸ್ಟ್, ತ್ರಾಪಿಜ್ಯವು ಒಂದು ಸಮಾನಾಂತರ ಚತುರ್ಭುಜವಾಗಿದೆ. ನಿಮಗೆ ಗೊತ್ತು ತ್ರಾಪಿಜ್ಯ ಚಿತ್ರ, ನೀವು ನೋಡಿದ್ದೀರಲ್ವಾ? ತ್ರಾಪಿಜ್ಯ ಈ ರೀತಿ ಇರ್ತದೆ. ಇದರಲ್ಲಿ ಒಂದು ಜೊತೆ ಬಾಹು ಮಾತ್ರ ಸಮಾನಾಂತರ. ನಮ್ಮ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಇಲ್ಲಿ ಆಗಿದೆಯಾ? ಇಲ್ಲ. ಆದ್ದರಿಂದ ಇದು ಸಹ ಎಂದಿಗೂ ಅಲ್ಲ. ಇದಕ್ಕೆ ಟಿಕ್ ಮಾಡಬೇಕು. ನೆಕ್ಸ್ಟ್, ವಜ್ರಾಕೃತಿಯು ಒಂದು ಆಯತವಾಗಿದೆ. ಈಗ ವಜ್ರಾಕೃತಿ ತಗೊಳ್ಳಿ. ಇದು ವಜ್ರಾಕೃತಿ ಒಂದು ಆಯತವಾಗಿದೆ. ವಜ್ರಾಕೃತಿಯನ್ನ ಏನು? ಎಲ್ಲ ಬಾಹುಗಳು ಸಮ. ಈಗ ಬೇಕಾದ್ರೆ ಅಭಿಮುಖ ಬಾಹುಗಳು ಸಮ ಅಂತ ಬೇಕಾದ್ರೂ ತಗೋಬಹುದು ನಾವು. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ಪ್ರತಿಯೊಂದು ಕೋನವು ಎಷ್ಟು ಬರಬೇಕು? ನನಗೆ 90 ಡಿಗ್ರಿ ಬರಬೇಕು. ಆದ್ದರಿಂದ ಬರ್ತಾ ಇದೆ ಇಲ್ಲಿ 90 ಡಿಗ್ರಿ ಇಲ್ಲ. ಆದ್ದರಿಂದ ಇದು ಏನಾಗಿಲ್ಲ? ವಜ್ರಾಕೃತಿಯು ಆಯತವಾಗಿದೆ ಅಂತ ಹೇಳೋದು ಎಂದಿಗೂ ಸರಿಯಲ್ಲ.
ಯಾಕೆಂತ ಹೇಳಿದ್ರೆ ನನಗೆ ಬೇಕಾಗಿದ್ದು ಅಭಿಮುಖ ಬಾಹುಗಳು ಸಮ ಬೇಕು, ಮತ್ತು ಕೋನಗಳು ಎಷ್ಟಿರಬೇಕು, 90 ಡಿಗ್ರಿ ಇರಬೇಕು. ಸ್ಪೆಷಲ್ ಕೇಸಲ್ಲಿ ನಾವು ಇದರಲ್ಲಿ ಮಾಡಿದ್ವಿ, ಯಾವುದು ವಜ್ರಾಕೃತಿಯು ಒಂದು ವರ್ಗವಾಗಿದೆ ಅಂತ, ಯಾವಾಗಲಾದರೂ ಒಮ್ಮೆ ಅಂತ. ಆದರೆ ಆಯತ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆಯತದಲ್ಲಿ ಯಾವುದೇ ಕಾರಣಕ್ಕೂ ಕರ್ಣಗಳು ಏನಾಗಲ್ಲ, ಇಲ್ಲಿ ಲಂಬವಾಗಿ ಅರ್ಧಿಸ್ತದೆ, ಇಲ್ಲಿ ಹಂಗೆ ಲಂಬವಾಗಿ ಅರ್ಧಿಸೋದಿಲ್ಲ. ನೆಕ್ಸ್ಟ್, ಆಯತದಲ್ಲಿ ಲಂಬವಾಗಿ ಅರ್ಧಿಸೋದಿಲ್ಲ. ನೆಕ್ಸ್ಟ್ 11ನೇದು, ಸಮಾನಾಂತರ ಚತುರ್ಭುಜವು ಒಂದು ವಜ್ರಾಕೃತಿಯಾಗಿದೆ. ಸಮಾನಾಂತರ ಚತುರ್ಭುಜವು ಒಂದು ವಜ್ರಾಕೃತಿ ಅಂತ. ಸಮಾನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಏನು ಮಕ್ಕಳೇ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ. ಇಲ್ಲಿ ಎಲ್ಲ ಬಾಹುಗಳು ಸಮ ಮತ್ತು ಸಮಾನಾಂತರ ಆಗಿರ್ತದೆ. ಮತ್ತು ಇದರಲ್ಲಿ ಅಭಿಮುಖ ಕೋನಗಳು ಸಮ ಬರ್ತದೆ. ಅಭಿಮುಖ ಕೋನಗಳು ಸಮ ಬರುವಾಗ ಯಾವಾಗಲಾದ್ರೂ ಒಂದೊಂದು ಸಲ ಅಭಿಮುಖ ಕೋನಗಳು ಸಮ ಬಂದರೆ ಇದರಲ್ಲಿ ವಿಶೇಷ ಸಂದರ್ಭದಲ್ಲಿ ನಮಗೆ ಸಮಾನಾಂತರ ಚತುರ್ಭುಜವು ಏನಾಗಿದೆ ಅಂತ ತಗೋಬಹುದು, ವಜ್ರಾಕೃತಿ ಆಗಿದೆ ಅಂತ ತಗೊಳ್ಬೋದು. ಆಯ್ತಾ, ವಿಶೇಷ ಸಂದರ್ಭದಲ್ಲಿ. ಆಗ ಹಾಗೆ ಬರ್ಕೊಳ್ಳಿ, ಸಮಾನಾಂತರ ಚತುರ್ಭುಜವು ಒಂದು ವಜ್ರಾಕೃತಿ ಆಗಿದೆ, ಯಾವಾಗ ವಿಶೇಷ ಸಂದರ್ಭದಲ್ಲಿ. ನೆಕ್ಸ್ಟ್, ಸಮಾನಾಂತರ ಚತುರ್ಭುಜವು ಪತಂಗವಾಗಿದೆ ಅಂತ. ಇದು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾನಾಂತರ ಕೋನಗಳು, ಅಭಿಮುಖ ಕೋನಗಳು ಸಮ. ಇಲ್ಲಿ ಪತಂಗದಲ್ಲಿ ಹಂಗಲ್ಲ, ಏನು ಪಾರ್ಶ್ವ ಬಾಹುಗಳು ಸಮ ಅಲ್ವಾ, ಇಲ್ಲಿ ಬರದೇ ಇಲ್ಲ. ಅಭಿಮುಖ ಬಾಹುವನ್ನು ನೋಡಕ್ಕೆ ಹೋಗೋದು ಬೇಡ. ಆದ್ದರಿಂದ ಇದು ಎಂದಿಗೂ ಸಾಧ್ಯವಿಲ್ಲ. ಅರ್ಥ ಆಯ್ತಲ್ವಾ, ಇದನ್ನ ಎಂದಿಗೂ ಅಲ್ಲ ಅಂತ ಬರ್ಕೊಳ್ಳಿ. ನೆಕ್ಸ್ಟ್, ಇದನ್ನ ಒಂದು ಕಾರ್ಡ್ಬೋರ್ಡ್ ತಗೊಂಡು ಕಟ್ ಮಾಡಿ ನೋಡಿ, ಒಂದ್ರ ಮೇಲೆ ಒಂದು ಮಲಗಿಸಿ, ಆಗ ನಿಮಗೆ ಒಂದ್ರ ಮೇಲೆ ಒಂದು ಹಾಕಿದಾಗ ಇದ್ರ ಮೇಲೆ ಇದು ಬೀಳ್ತದೆ. ಸಮಾನಾಂತರ ಚತುರ್ಭುಜದ ಪ್ರತೀಕರಣವು ಸಮಾನಾಂತರ ಚತುರ್ಭುಜವನ್ನು 2 ಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತ ಬರಿಬಹುದು. ನೆಕ್ಸ್ಟ್, ಆಯತ ಮತ್ತು ಸಮಾನಾಂತರ ಚತುರ್ಭುಜದ ವಿಸ್ತೀರ್ಣವು ಸಮವಾಗಿರಬೇಕಾದರೆ ಅವುಗಳ ಯಾವ ಅಂಶವನ್ನು ನೋಡಿ ಮಕ್ಕಳೇ, ಆಯತಕ್ಕೆ L ಇಂಟು ಬಿ, ಅರ್ಥ ಆಯ್ತಲ್ವಾ. ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಉದ್ದ ಇಂಟು ಅಗಲ. ಸಮಾನಾಂತರ ಚತುರ್ಭುಜಕ್ಕೆ ಬಂದು ಬಿ ಇಂಟು ಹೆಚ್, ಅರ್ಥ ಆಯ್ತಲ್ಲ, ಬೇಸ್ ಇಂಟು ಹೆಚ್. ಇದು ಲೆಂತ್, ಇದು ಬೇಸ್. ನಮಗೆ ಬಿ, ಈ ಅಗಲ ಮತ್ತು ಈ ಎತ್ತರ ಎರಡು ಒಂದೇ ಆದರೆ ಏನಾಗುತ್ತೆ, ವಿಸ್ತೀರ್ಣನು ಸೇಮ್ ಆಗುತ್ತೆ. ಇದನ್ನ ಒಂದೇ ಅಳತೆ ತಗೊಂಡಾಗ ಇದು ಒಂದೇ ಪಾದದ ಮೇಲೆ ನಿಂತಿರ್ಬೇಕು, ಒಂದೇ ಇದರ ಮೇಲೆ ನಿಲ್ಬೇಕು, ಒಂದೇ ಬೇಸನ್ನು ಹೊಂದಿರಬೇಕು ಮಕ್ಕಳೇ. ಎರಡು ಸಹ ಒಂದೇ ಬೇಸನ್ನು ಹೊಂದಿರಬೇಕು, ಒಂದೇ ಅಳತೆ ಬೇಸನ್ನು ಹೊಂದಿದ್ದು. ಮತ್ತು ಈ ಬಿ ಮತ್ತು ಹೆಚ್, ಬಿ ಅಂತ ಹೇಳಿದ್ರೆ ಅಗಲ ಮತ್ತು ಈ ಸಮಾನಾಂತರ ಚತುರ್ಭುಜದ ಎತ್ತರ ಸಮವಾಗಿದ್ರೆ ನಮಗೆ ವಿಸ್ತೀರ್ಣ ಏನಾಗ್ತದೆ, ಸಮ ಆಗ್ತದೆ. ಸಮಾನಾಂತರ ಚತುರ್ಭುಜದ ಪ್ರತೀಕರಣವು ಸಮಾನಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ.